ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ 4/2/2026 ಪ್ರಮುಖ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಇರ್ತದೆ ನೋಡ್ರಿ. ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಒಂದು ಪ್ರಶ್ನೆ ಆರ್ಥಿಕ ಮತ್ತು ಯೋಜನೆಗಳ ಬಗ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ. ಕೇಂದ್ರ ಸರ್ಕಾರದ PMFEME ಅಂದರೆ ಕಿರು ಆಹಾರ ಸಂಸ್ಕರಣೆ ಯೋಜನೆಯ ಅನುಷ್ಠಾನದಲ್ಲಿ ದೇಶದಲ್ಲಿ ಅಗ್ರಸ್ಥಾನ ಪಡೆದಂಥ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ನಮ್ಮ ರಾಜ್ಯ ಕರ್ನಾಟಕ ಆಗಿರುವಂಥ ರಾಜ್ಯ. ಕರ್ನಾಟಕ ರಾಜ್ಯ ಏನಪ್ಪ ಅಂತಂದರೆ ಈ ಒಂದು ಕೇಂದ್ರ ಸರ್ಕಾರದ ಕಿರು ಆಹಾರ ಸಂಸ್ಕರಣಾ ಏನು ಯೋಜನೆ ಇದೆಯೋ ಆ ಯೋಜನೆಯಲ್ಲಿ ದೇಶದಲ್ಲೇ ಅಗ್ರಸ್ಥಾನ ಪಡೆದಂಥ ರಾಜ್ಯವಾಗಿದೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯ. ಹಾಗಾದರೆ ಇದರ ಬಗ್ಗೆ ನೋಡೋಣ ಬನ್ನಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಿತ್ತು? ಆಪ್ಷನ್ ಸಿ ಕರ್ನಾಟಕ ರಾಜ್ಯ. ಈ ಸಾಧನೆ ಅಚೀವ್ಮೆಂಟ್ಸ್ ನೋಡೋದಾದರೆ 2486 ಸಾಲಗಳ ವಿತರಣೆ ಮತ್ತು ಘಟಕಗಳ ಸ್ಥಾಪನೆಯ ಮೂಲಕ ಕರ್ನಾಟಕ ದೇಶದಲ್ಲಿ ನಂಬರ್ 1 ಸ್ಥಾನ ಪಡೆದುಕೊಂಡಿದೆ ನೋಡಿ ಈ ಒಂದು ಯೋಜನೆಯಲ್ಲಿ. ಇದರ ಒಂದು ಪ್ರತಿಸ್ಪರ್ಧಿಗಳು ಯಾವ ರಾಜ್ಯಗಳಿದ್ವು ಅಂದರೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು ನಂತರದ ಸ್ಥಾನಗಳಲ್ಲಿ ಕಂಡು ಬರ್ತವೆ. ಕರ್ನಾಟಕ ಮೊದಲ ಸ್ಥಾನ ಪಡೆದಿದ್ದರೆ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು ನಂತರ ಸ್ಥಾನಗಳಲ್ಲಿ ಬರ್ತವೆ. ಈ ಒಂದು ಯೋಜನೆ ಬಗ್ಗೆ ನೋಡೋದಾದರೆ ಇದೊಂದು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಆಗಿದೆ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಇದಾಗಿದೆ ನೋಡಿ ಈ ಯೋಜನೆಯ ವಿಶೇಷತೆ. ಈಗ ಸ್ಟ್ಯಾಟಿಕ್ GK ನೋಡೋಣ. ಮಾತೃ ಯೋಜನೆ. ಈ ಯೋಜನೆಯು ಆತ್ಮನಿರ್ಭರ್ ಭಾರತ ಅಭಿಯಾನದ ಭಾಗವಾಗಿದೆ ನೋಡಿ. ಮಾತೃ ಯೋಜನೆ ಯಾವ ರೀತಿಯಾಗಿ ಈ ಒಂದು ನಾವು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣೆ ಉದ್ಯಮ ಯೋಜನೆ ನೋಡ್ತೀವೋ ಅದೇ ರೀತಿಯಾಗಿ ಮಾತೃ ಯೋಜನೆ ಕೂಡ ಕಂಡು ಬರ್ತದೆ. ಈ ಯೋಜನೆ ಆತ್ಮನಿರ್ಭರ್ ಭಾರತ ಅಭಿಯಾನದ ಒಂದು ಭಾಗವಾಗಿರುತ್ತೆ ನೋಡ್ರಿ. ಘೋಷವಾಕ್ಯ ವೋಕಲ್ ಫಾರ್ ಲೋಕಲ್. ವೋಕಲ್ ಫಾರ್ ಲೋಕಲ್ ಎಂಬುದು ಘೋಷವಾಕ್ಯ ಆಗಿದೆ. ಇವುಗಳ ಸಚಿವಾಲಯ ಯಾವುದಪ್ಪ ಅಂತಂದರೆ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಇದರ ಒಂದು ಯೋಜನೆಯ ಸಚಿವಾಲಯ ಆಗಿರ್ತದೆ. ಇದು ಸಂಬಂಧಿಸಿದಾಗಿದೆ ನೋಡಿ ಸ್ಟ್ಯಾಟಿಕ್ GKಯಲ್ಲಿ. ಮುಂದೆ ನೋಡೋಣ. ಆಂತರಿಕ ಭದ್ರತೆಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ಕೂಡ ಬಂದಿತ್ತು ನ್ಯೂಸಲ್ಲಿ. ಗೃಹ ಸಚಿವಾಲಯದ ವರದಿಯ ಪ್ರಕಾರ 2010ರಿಂದ 2025 ಅವಧಿಯಲ್ಲಿ ನಕ್ಸಲ್ ಹಿಂಸಾಚಾರದಲ್ಲಿ ಎಷ್ಟು ಶೇಕಡ ಇಳಿಕೆಯಾಗಿದೆ? ಈ ಒಂದು ನಕ್ಸಲ್ ಹಿಂಸಾಚಾರದಲ್ಲಿ ಎಷ್ಟು ಶೇಕಡ ಇಳಿಕೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ 88%. ಆಪ್ಷನ್ಸ್ ಡಿ ಆಗಿದೆ ನೋಡಿ. ಎಷ್ಟು? 88% ಅಷ್ಟು ಏನಪ್ಪ ಅಂತಂದರೆ ನಕ್ಸಲ್ ಇಳಿಕೆಯಾಗಿದೆ. ನಕ್ಸಲ್ ಮೂಲ ನೋಡೋದಾದರೆ ಕೇಂದ್ರ ಗೃಹ ಸಚಿವಾಲಯವು ಲೋಕಸಭೆಯಲ್ಲಿ ನೀಡಿದ ಮಾಹಿತಿಯಾಗಿದೆ ಅದೊಂದು. ಇದರಲ್ಲಿ ಜಿಲ್ಲೆವಾರು ಇಳಿಕೆಯಾಗಿವೆ. 2018ರಲ್ಲಿ 126 ನಕ್ಸಲ್ ಪೀಡಿತ ಜಿಲ್ಲೆಗಳಿದ್ದವು. 2025 ಡಿಸೆಂಬರ್ ವೇಳೆಗೆ ಈ ಸಂಖ್ಯೆ ಕೇವಲ 8ಕ್ಕೆ ಇಳಿಕೆಯಾಗಿದೆ ನೋಡಿ. 2018ದಾಗ 126 ಒಂದು ನಕ್ಸಲ್ ಪೀಡಿತ ಜಿಲ್ಲೆಗಳು ಕಂಡು ಬಂದವ. ಆದರೆ 2025 ಡಿಸೆಂಬರ್ ವೇಳೆಗೆ ಕೇವಲ 8 ಜಿಲ್ಲೆಗಳು ಕಂಡು ಬಂದಿವೆ ಅಂತ ಹೇಳ್ಬೋದು, ನಕ್ಸಲ್ ಪೀಡಿತ ಜಿಲ್ಲೆಗಳು. ಪ್ರಸ್ತುತ ಕೇವಲ 3 ಜಿಲ್ಲೆಗಳು ಮಾತ್ರ ಹೆಚ್ಚು ನಕ್ಸಲ್ ಪೀಡಿತವಾಗಿವೆ. ಈ ಒಂದು ನಕ್ಸಲ್ ಪೀಡಿತ ಒಂದು ಜಿಲ್ಲೆಗಳೇ ಅಂದರೆ ಪ್ರಸ್ತುತ 3 ಜಿಲ್ಲೆಗಳು ಕಂಡು ಬರ್ತವೆ ನೋಡಿರಿ. 2018ದಾಗ ನೋಡಿದರೆ 126 ನಕ್ಸಲ್ ಪೀಡಿತ ಜಿಲ್ಲೆಗಳಿದ್ದವು. 2025ರಲ್ಲಿ 8 ಜಿಲ್ಲೆಗಳಿದ್ದಾವೆ. ಇದರಿಂದ 88% ಇಳಿಕೆಯಾಗಿದೆ ಅಂತಲೇ ಹೇಳ್ಬೋದು. ನಾವು ಸ್ಟ್ಯಾಟಿಕ್ GKಯಲ್ಲಿ ಈ ಒಂದು ನಕ್ಸಲ್ ಯಾವಾಗ ಉಗಮವಾಗುತ್ತಂದರೆ 1967ರಲ್ಲಿ ಪಶ್ಚಿಮ ಬಂಗಾಳದ ನಕ್ಸಲ್ಬರಿ ಎಂಬ ಹಳ್ಳಿಯಲ್ಲಿ ಚಳವಳಿ ಪ್ರಾರಂಭವಾಗ್ತದೆ. ಈ ಒಂದು ನಕ್ಸಲ್ಬರಿ ಎಂಬ ಒಂದು ಚಳವಳಿ ಯಾವಾಗ ಪ್ರಾರಂಭವಾಗುತ್ತಂದ್ರೆ 1967ರಲ್ಲಿ 1967ರಲ್ಲಿ ನೋಡ್ರಿ. ಇದು ಪ್ರಶ್ನೆ ಆಗಿದೆ. 1967ರಲ್ಲಿ ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ನಕ್ಸಲ್ಬರಿ ಎಂಬ ಒಂದು ಹಳ್ಳಿಯಲ್ಲಿ ಈ ಚಳವಳಿ ಪ್ರಾರಂಭ ಆಗ್ತದೆ ನೋಡ್ರಿ. ಇದರ ನಾಯಕರು ಯಾರು ಇರ್ತಾರಂದರೆ ಚಾರು ಮಜುದಾರ್ ಮತ್ತು ಕಾನು ಸನ್ಯಾಳ್ ಅವರು ಈ ಒಂದು ನಕ್ಸಲ್ನ ಪ್ರಮುಖ ನಾಯಕರಾಗಿರ್ತಾರೆ. ನಕ್ಸಲ್ ಚಳವಳಿಯ ನಾಯಕರು ಯಾರು ಅಂದರೆ ಚಾರು ಮಜುದಾರ್
ಮತ್ತು ಕಾನು ಸನ್ಯಾಳ್. ರೆಡ್ ಕಾರಿಡಾರ್ ಕೂಡ ಇದಕ್ಕೆ ನಿಯೋಜನೆ ಮಾಡಲಾಗಿದೆ. ನಕ್ಸಲ್ ಪ್ರಭಾವಿತ ಪ್ರದೇಶಗಳನ್ನು ರೆಡ್ ಕಾರಿಡಾರ್ ಎಂದು ಕರೆಯಲಾಗುತ್ತದೆ. ಯಾವ ಒಂದು ಜಿಲ್ಲೆಯಲ್ಲಿ ಆ ಒಂದು ಪ್ರದೇಶದಲ್ಲಿ ನಕ್ಸಲ್ ಜನ ಇರ್ತಾರೋ ಆ ಒಂದು ನಕ್ಸಲ್ ಪೀಡಿತ ಒಂದು ಪ್ರದೇಶವನ್ನು ರೆಡ್ ಕಾರಿಡಾರ್ ಎಂದು ಕರೆಯಲಾಗ್ತದೆ ನೋಡ್ರಿ. ಇದು ಕೂಡ ಸ್ಟ್ಯಾಟಿಕ್ ಜಿಕೆಯಲ್ಲಿ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. 1967ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪ್ರಾರಂಭವಾಗ್ತದೆ ನಕ್ಸಲ್ ಚಳವಳಿ PB. ಇದು ನ್ಯೂಸಲ್ಲಿ ಬಂದಿತ್ತು. ಎಷ್ಟು ಪರ್ಸೆಂಟ್ ಇಳಿಕೆ ಆಗಿದೆ ಅಂದರೆ 88% ಅಷ್ಟು ಇಳಿಕೆ ಆಗಿದೆ ನೋಡಿ. ಮುಂದಿನ ಒಂದು ನ್ಯೂಸು ಕ್ರೀಡೆಗೆ ಸಂಬಂಧಿಸಿದಂಥ ಮಾಹಿತಿ ಇದೆ. ವಾಷಿಂಗ್ಟನ್ನಲ್ಲಿ ನಡೆದ ಫೈರ್ ಓಪನ್ ಟೂರ್ನಮೆಂಟ್ ಗೆದ್ದು ಐತಿಹಾಸಿಕ ಒಂದು PSA ಪ್ರಶಸ್ತಿ ಪಡೆದ ಭಾರತೀಯ ಸ್ಕ್ವಾಷ್ ಆಟಗಾರ್ತಿ ಯಾರು? ಇದು ಕೊಟ್ಟಿದ್ದಾರೆ ನೋಡಿ. ಆಪ್ಷನ್ಸ್ ಎ ಕೊಟ್ಟಿದ್ದಾರೆ ಜ್ಯೋತ್ಸ್ನಾ ಚಿನ್ನಪ್ಪ, ಬಿ ದೀಪಿಕಾ ಪಳ್ಳಿಕಲ್, ಸಿ ಅನಾಹತ್ ಸಿಂಗ್, ಡಿ ತನ್ವಿ ಖಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಅನಾಹತ್ ಸಿಂಗ್ ಅವರು ಏನಪ್ಪ ಅಂತಂದರೆ ಇತ್ತೀಚೆಗೆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಅನಾಹತ್ ಸಿಂಗ್ ಅವರು ತಮ್ಮ ಒಂದು ಚೊಚ್ಚಲ PSA ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಎದುರಾಳಿ ಯಾರಾಗಿದ್ರಪ್ಪ ಅಂತಂದರೆ ಫೈನಲ್ನಲ್ಲಿ ವಿಶ್ವದ ನಂಬರ್ 10ನೇ ಶ್ರೇಯಾಂಕದ ಇಂಗ್ಲೆಂಡ್ನ ಆಟಗಾರ್ತಿಯಾಗಿರುವ ಜಾರ್ಜಿನಾ ಕೆನಡಿ ಅವರನ್ನು ಸೋಲಿಸುವ ಮೂಲಕ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾವುದು PSA ಪ್ರಶಸ್ತಿ ಯಾರು ಪಡೆದಿದ್ದಾರೆ ಅಂದರೆ ಅನಾಹತ್ ಸಿಂಗ್ ಅವರು ಪಡೆದಿದ್ದಾರೆ ನೋಡಿ. ರನ್ನರ್ ಅಪ್ ಆದವರು ಯಾರಪ್ಪ ಅಂತಂದರೆ ಜಾರ್ಜಿನಾ ಕೆನಡಿ, ಇವರು ಇಂಗ್ಲೆಂಡ್ ದೇಶದ ಆಟಗಾರ್ತಿ. ಈ ಒಂದು ಕ್ರೀಡೆ ನಡೆದಂಥ ಸ್ಥಳ ಯಾವುದಪ್ಪ ಅಂತಂದರೆ ಅಮೇರಿಕದ ವಾಷಿಂಗ್ಟನ್ನಲ್ಲಿ ಈ ಒಂದು ಕ್ರೀಡೆ ನಡೆಯಿತು. ಅದೇ ರೀತಿಯಾಗಿ ಸ್ಟ್ಯಾಟಿಕ್ ಜಿಕೆಯಲ್ಲಿ ನೋಡೋದಾದರೆ WSF ವಿಶ್ವ ಸ್ಕ್ವಾಷ್ ಫೆಡರೇಷನ್ ಅಂತ ಹೇಳ್ಬೋದು, ಅಂದರೆ ವರ್ಲ್ಡ್ ಸ್ಕ್ವಾಷ್ ಫೆಡರೇಷನ್, ಇದರ ವಿಸ್ತೃತ ರೂಪ ಆಗಿದೆ ನೋಡಿ. ಇತರ ಪ್ರಮುಖ ಆಟಗಾರರು ಕೂಡ ಕೊಟ್ಟಿದ್ದಾರೆ. ಸೌರವ್ ಘೋಷಾಲ್, ದೀಪಿಕಾ ಪಳ್ಳಿಕಲ್, ಜ್ಯೋತ್ಸ್ನಾ ಚಿನ್ನಪ್ಪ ಇವರು ಕೂಡ ಆಟದಲ್ಲಿ ಭಾಗವಹಿಸಿದ್ದಾರೆ ನೋಡ್ರಿ. ಪ್ರಮುಖ ಆಟಗಾರ ಆಯಿತು. ಈ ಒಂದು ಕ್ರೀಡೆಗೆ ಸಂಬಂಧಿಸಿದಂಥ ನ್ಯೂಸಲ್ಲಿ ಬಂದಿತ್ತು ನೋಡ್ರಿ. ಯಾವ ಕ್ರೀಡೆ ಅಂದರೆ PSA ಪ್ರಶಸ್ತಿ ಪಡೆದಂಥ ಭಾರತೀಯ ಮಹಿಳೆ ಯಾರಪ್ಪ ಅಂತಂದ್ರೆ ಅನಾಹತ್ ಸಿಂಗ್. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಕೂಡ ನ್ಯೂಸಲ್ಲಿ ಕಾಣಿಸ್ಕೊಂಡಿತ್ತು. ಇವತ್ತಿನ ನ್ಯೂಸಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಕಾಣಿಸ್ಕೊಂಡಿತ್ತು ನೋಡ್ರಿ. ಇತ್ತೀಚಿನ ಭಾರತೀಯ ಅಮೆರಿಕ ವಾಣಿಜ್ಯ ಮಾತುಕತೆಯ ನಂತರ ಅಮೆರಿಕವು ಭಾರತದ ಸರಕುಗಳ ಮೇಲೆ ಈ ಸುಂಕವನ್ನು ಶೇಕಡ 25ರಿಂದ ಎಷ್ಟಕ್ಕೆ ಇಳಿಸಿದೆ? ಇತ್ತೀಚೆಗೆ ಏನಪ್ಪ ಅಂತಂದರೆ ಭಾರತ ಅಮೆರಿಕ ವಾಣಿಜ್ಯ ಮಾತುಕತೆ ನಂತರ ಏನಾಗಿದೆ ಅಂದರೆ ಅಮೆರಿಕ ದೇಶ ಭಾರತದಿಂದ ಸುಂಕವನ್ನು ಕಡಿಮೆ ಮಾಡಿದೆ. ಸರಕುಗಳ ಮೇಲೆ ಏನಪ್ಪ ಅಂತಂದರೆ ಸುಂಕ ವಿಧಿಸ್ತದಲ್ಲ, ಆ ಒಂದು ಸುಂಕವನ್ನು ಕಡಿಮೆ ಮಾಡಿದೆ. ಅದನ್ನು 25ರಿಂದ ಎಷ್ಟಕ್ಕೆ ಇಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ 10%, 15%, 18%, 20%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 20%, 18% ಅಷ್ಟು ಇಳಿಕೆ ಮಾಡಲಾಗಿದೆ. ಇದರ ಬಗ್ಗೆ ನೋಡೋಣ. 18% ಇಳಿಕೆ ಈ ಒಂದು ಭಾರತದ ಸರಕುಗಳ ಮೇಲೆ ಅಮೆರಿಕ 18% ಅಷ್ಟು ವಿಧಿಸಿದೆ. ಒಪ್ಪಂದ ಅಮೆರಿಕ ಅಧ್ಯಕ್ಷ ಆಗಿರುವ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ಮೋದಿ ಮಾತುಕತೆಯ ಫಲವಾಗಿ ಸುಂಕ ಕಡಿತವಾಗಿದೆ ನೋಡಿ. ಭಾರತವು ಅಮೆರಿಕದಿಂದ ಕೃಷಿ, ಇಂಧನ ಮತ್ತು ತಂತ್ರಜ್ಞಾನ ಉತ್ಪನ್ನಗಳನ್ನು ಖರೀದಿಸಲು ಒಪ್ಪಿಗೆ ನೀಡಿದೆ. ಅದೇ ರೀತಿಯಾಗಿ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿ ಅಮೆರಿಕ ಮತ್ತು ವೆನೆಜುವೆಲಾದಿಂದ ಖರೀದಿಸಲು ಭಾರತ ಒಪ್ಪಿದೆ ನೋಡಿ. ಈಗ ಇಲ್ಲಿ ಅಂದರೆ ಈ ಒಂದು ತೈಲ ಯಾವ ದೇಶದಿಂದ ಖರೀದಿ ಮಾಡ್ತಿತ್ತು ಅಂದರೆ ರಷ್ಯಾ ದೇಶದಿಂದ ತೈಲ ಖರೀದಿ ಮಾಡ್ತಿತ್ತು. ಈಗ ಅದನ್ನು ಕಡಿತ ಮಾಡಿ ಅಮೆರಿಕ ಮತ್ತು ವೆನೆಜುವೆಲಾ ದೇಶದಿಂದ ತೈಲವನ್ನು ಖರೀದಿ ಮಾಡಲು ಭಾರತ ಸಿದ್ಧವಾಗಿದೆ. ಇದರಿಂದ ಲಾಭ ಏನಪ್ಪ ಅಂತಂದರೆ ಜವಳಿ ಉದ್ಯಮ ಮತ್ತು ರಫ್ತು ವಲಯಕ್ಕೆ ಉತ್ತೇಜನ ಕೊಟ್ಟಂಗಾಗುತ್ತದೆ. ಅಮೆರಿಕ 25ರಿಂದ 18%ಕ್ಕೆ ಈ ಒಂದು ಸರಕು ಸೇವೆಗಳ ಮೇಲೆ ಏನಪ್ಪ ಅಂತಂದರೆ ವಿಧಿಸ್ತದೆ. 18%ಕ್ಕೆ ಇಳಿಸಿದೆ ನೋಡಿ. ಈ ಒಂದು ಸ್ಟ್ಯಾಟಿಕ್ ಜಿಕೆಯಲ್ಲಿ ಅಮೆರಿಕ ದೇಶದ ರಾಜಧಾನಿ ವಾಷಿಂಗ್ಟನ್ DC ಆಗಿದೆ ನೋಡಿ. ಕರೆನ್ಸಿ ಅಮೆರಿಕನ್ ಡಾಲರ್ ಆಗಿದೆ. ಇದು ವ್ಯಾಪಾರದ ಬಗ್ಗೆ ನೋಡೋದಾದರೆ ಅಮೆರಿಕವು ಭಾರತದ ಅತಿದೊಡ್ಡ ವಾಣಿಜ್ಯ ಪಾಲುದಾರ ರಾಷ್ಟ್ರಗಳಲ್ಲಿ ಒಂದಾಗಿದೆ ನೋಡಿ. ಲಾರ್ಗೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಂತಲೇ ಹೇಳ್ಬೋದು ನಾವು. ಅಮೆರಿಕ
ಏನಪ್ಪ ಅಂತಂದರೆ ಭಾರತದ ಅತಿ ದೊಡ್ಡ ವಾಣಿಜ್ಯ ಪಾಲುದಾರ ರಾಷ್ಟ್ರವಾಗಿದೆ. ಇದು ಕೇಳ್ತಾರೆ ನೋಡಿರಿ, 18% ಅಷ್ಟು ಇಳಿಕೆ ಮಾಡಿದೆ. ನ್ಯೂಸಲ್ಲಿ ಕಾಣಿಸ್ಕೊಂಡಿದ್ದು ಇದು. ಅಂದರೆ ಅಮೆರಿಕ 25ರಿಂದ 18% ಇಳಿಕೆ ಮಾಡಿದೆ ಸರಕು ಸೇವೆಗಳ ಮೇಲೆ ತೆರಿಗೆ ಮೇಲೆ. ಅದೇ ರೀತಿಯಾಗಿ ರಷ್ಯಾ ದೇಶದಿಂದ ಬಿಟ್ಟು ಯಾವ ದೇಶದ ಮೇಲೆ ಈ ಒಂದು ತೈಲ ಖರೀದಿಗೆ ಸಹಿ ಹಾಕಿದೆಪ್ಪ ಅಂತಂದರೆ ಅಮೆರಿಕ ಮತ್ತು ವೆನಿಜುವೆಲಾದಿಂದ ಖರೀದಿಸಲು ಭಾರತ ಒಪ್ಪಿದೆ ನೋಡಿರಿ. ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಆರೋಗ್ಯ ಮತ್ತು ಪ್ರಮುಖ ದಿನಗಳ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿ ಇದೆ ನೋಡಿ. ವಿಶ್ವ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ವರ್ಲ್ಡ್ ಕ್ಯಾನ್ಸರ್ ಡೇ. ಫೆಬ್ರವರಿ 1, ಫೆಬ್ರವರಿ 2, ಫೆಬ್ರವರಿ 4, ಫೆಬ್ರವರಿ 14. ಇದಕ್ಕೆ ಸರಿಯಾದ ಉತ್ತರ ಫೆಬ್ರವರಿ 4. ಏನು ಮಾಡ್ತೀವಿ? ವರ್ಲ್ಡ್ ಕ್ಯಾನ್ಸರ್ ಡೇಯನ್ನು ಆಚರಣೆ ಮಾಡುತ್ತಾರೆ. ಫೆಬ್ರವರಿ 4ನೇ ತಾರೀಕು ಮಾಡ್ತಾರೆ ನೋಡಿರಿ, ವಿಶ್ವ ಕ್ಯಾನ್ಸರ್ ದಿನ. ಭವಿಷ್ಯದ ಆತಂಕ. ಇದರ ಅಂದರೆ 2050ರ ವೇಳೆಗೆ ಜಗತ್ತಿನಲ್ಲಿ ವಾರ್ಷಿಕ 3.30 ಕೋಟಿ ಕ್ಯಾನ್ಸರ್ ಪ್ರಕರಣಗಳು ಪತ್ತೆಯಾಗಲಿವೆ. 2050ರ ವೇಳೆಗೆ ಏನಪ್ಪ ಅಂತಂದ್ರೆ ವರ್ಷಕ್ಕೆ 3.30 ಕೋಟಿ ಕ್ಯಾನ್ಸರ್ ಪ್ರಕರಣಗಳು ಪತ್ತೆ ಆಗಲಿವೆ ಅಂತ ಹೇಳಲಾಗಿದೆ. ಭಾರತದ ಸ್ಥಿತಿ ಯಾವ ರೀತಿ ಇದೆ ಅಂದರೆ, ಭಾರತದಲ್ಲಿ ಪತ್ತೆಯಾಗುವ ರೋಗಿಗಳ ಸಂಖ್ಯೆ 65% ಮಂದಿ ಸಾವನ್ನಪ್ಪುತ್ತಿದ್ದಾರೆ. ಭಾರತದಲ್ಲಿ ಎಷ್ಟು ಜನ? 65% ಅಷ್ಟು ಜನ ಏನಪ್ಪ ಅಂತಂದರೆ ಈ ಒಂದು ರೋಗದಿಂದ, ಕ್ಯಾನ್ಸರ್ ರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಪುರುಷರಲ್ಲಿ ತಂಬಾಕು ಸೇವನೆ ಆಗಿರ್ಬೋದು, ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್, ಇವುಗಳೇನಪ್ಪ ಅಂತಂದರೆ ಪ್ರಮುಖ ಕಾರಣಗಳಾಗಿವೆ ನೋಡಿ. ಫೆಬ್ರವರಿ 4ನೇ ತಾರೀಕು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡುತ್ತೇವೆ. ಸ್ಟ್ಯಾಟಿಕ್ ಜಿಕೆ ನೋಡೋಣ. ಕ್ಯಾನ್ಸರ್ ಕುರಿತು ವೈದ್ಯಕೀಯ ಅಧ್ಯಯನಕ್ಕೆ ಆಂಕಾಲಜಿ ಎಂದು ಕರೆಯುತ್ತಾರೆ ನೋಡಿ. ಆಂಕಾಲಜಿ ಎಂದು ಯಾವುದಕ್ಕೆ ಕರೀತಾರೆ ಅಂತ ಪ್ರಶ್ನೆ ಕೇಳಿದರೆ ಅದು ಕ್ಯಾನ್ಸರ್ ಕುರಿತು ಅಧ್ಯಯನ ಮಾಡೋದಾಗಿದೆ. ಜಾಗತಿಕ ಸಂಸ್ಥೆಗಳು ಯಾವುದಪ್ಪ ಅಂತಂದರೆ UICC ಅಂದರೆ ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ ಅಂತ ಹೇಳ್ಬೋದು. ಇದೊಂದು ವರದಿಯನ್ನು ನೀಡುತ್ತದೆ, ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್. ಈ ರೀತಿಯಾಗಿ ಏನಪ್ಪ ಅಂದರೆ ಕ್ಯಾನ್ಸರ್ ಸಂಬಂಧಿಸಿದಂಥ ವರದಿಯನ್ನು ನೀಡುತ್ತದೆ ನೋಡಿರಿ. ಇವತ್ತೇನೆಂದರೆ ಫೆಬ್ರವರಿ 4 ತಾರೀಕು, ಅದಕ್ಕಾಗಿ ಕ್ಯಾನ್ಸರ್ನ ಒಂದು ವಿಷಯವನ್ನು ನ್ಯೂಸಲ್ಲಿ ಕೊಟ್ಟಿದ್ದರು. ಇದರ ಪ್ರಮುಖ ಮಾಹಿತಿಯನ್ನು ನಿಮ್ಮ ಕಣ್ಣು ಮುಂದೆ ನೀಡಿದೆ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿರಿ. ಭಾರತದಲ್ಲಿ ಎಷ್ಟಂದರೆ 65%, ಬೇರೆ ಕಡೆ 35% ಅಂತ ಹೇಳ್ಬೋದು. ಮುಂದೆ ಬರ್ತದೆ ರಾಜ್ಯ ರಾಜಕೀಯ ಅಂದರೆ ಸ್ಟೇಟ್ ಪೊಲಿಟಿಕಲ್. 2026ರಲ್ಲಿ ಮಣಿಪುರ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದು ಕೂಡ ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಘಟನೆ. ನೇಮಕ ಆಧಾರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಎನ್ ಬೀರೇನ್ ಸಿಂಗ್ ನೇಮಾ ಕ್ಲಿಪೇನ್, ವೈ ಖೇಮಚಂದ್ ಸಿಂಗ್, ಇಂಬೋಬಿ ಸಿಂಗ್. ಈ ಒಂದು ಮಣಿಪುರ ರಾಜ್ಯದ ನೂತನ ಮುಖ್ಯಮಂತ್ರಿ ಯಾರಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾರು? ವೈ ಖೇಮಚಂದ್ ಸಿಂಗ್ ಅವರು ಮಣಿಪುರ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಮಣಿಪುರದ BJP ಶಾಸಕಾಂಗ ಪಕ್ಷದ ನಾಯಕರಾಗಿ ಇವರು ಆಯ್ಕೆಯಾಗಿದ್ದಾರೆ ನೋಡಿ. ಇವರು BJP ಪಕ್ಷಕ್ಕೆ ಸಂಬಂಧಿಸಿದ್ದಾರೆ. ಉಪಮುಖ್ಯಮಂತ್ರಿ ಕುಕ್ಕಿ ಸಮುದಾಯದ ನಾಯಕಿ ನೇಮಾ ಕ್ಲಿಪೇನ್ ಉಪಮುಖ್ಯಮಂತ್ರಿಯಾಗುವ ಸಾಧ್ಯತೆ ಇದೆ. ನೇಮಾ ಕ್ಲಿಪೇನ್ ಏನಪ್ಪ ಅಂತಂದರೆ ಈ ಒಂದು ಮಣಿಪುರ ರಾಜ್ಯದ ಉಪಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಇದೆ ನೋಡ್ರಿ. ಅದೇ ರೀತಿಯಾಗಿ ರಾಷ್ಟ್ರಪತಿ ಆಳ್ವಿಕೆ ಇತ್ತು, ಅದು ಅಂತ್ಯವಾಗುವಂಥದ್ದು ಕಾಣುತ್ತದೆ. ಫೆಬ್ರವರಿ 2025ರಿಂದ ಜಾರಿಯಲ್ಲಿದ್ದ ರಾಷ್ಟ್ರಪತಿ ಆಳ್ವಿಕೆ ಅಂತ್ಯಗೊಂಡು ಪ್ರಜಾಪ್ರಭುತ್ವ ಸರ್ಕಾರ ರಚನೆ ಆಗುತ್ತಿದೆ ಅಂತ ಹೇಳ್ಬೋದು ನಾವು. ಮಣಿಪುರ ರಾಜ್ಯದಲ್ಲಿ ಅಲ್ಲಿ ಹಿಂಸಾತ್ಮಕ ಘಟನೆಯಿಂದ ಇಷ್ಟು ದಿನ ರಾಷ್ಟ್ರಪತಿ ಆಳ್ವಿಕೆ ಇತ್ತು, ಈಗ ಅದು ಅಂತ್ಯಗೊಂಡಿದೆ ಅಂತ ಹೇಳ್ಬೋದು. ಮಣಿಪುರ ರಾಜ್ಯಕ್ಕೆ ಈಗ ಮುಖ್ಯಮಂತ್ರಿಯಾಗಿ ನೇಮಕವಾದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಖೇಮಚಂದ್ ಸಿಂಗ್, ವೈ ಖೇಮಚಂದ್ರ ಸಿಂಗ್. ಸ್ಟ್ಯಾಟಿಕ್ ಜಿಕ್ನಲ್ಲಿ ಮಣಿಪುರ ರಾಜ್ಯಕ್ಕೆ ಸಂಬಂಧಿಸಿದಂಥ ಮಾಹಿತಿ ನೀಡಿದ್ದಾರೆ ನೋಡ್ರಿ. ಮಣಿಪುರ ರಾಜ್ಯದ ರಾಜಧಾನಿ ಯಾವುದಪ್ಪ ಅಂತಂದರೆ ಇಂಪಾಲ ರಾಜಧಾನಿಯಾಗಿದೆ. ರಾಷ್ಟ್ರೀಯ ಉದ್ಯಾನವನ್ನು ಕೂಡ ಕಂಡು ಬರುತ್ತೆ ನೋಡ್ರಿ. ಕೈಬುಲ್ ಲಜ್ಮಾವೋ ಲೋಕ್ಟಾಕ್ ಸರೋವರದಲ್ಲಿದೆ ನೋಡ್ರಿ. ಈ ಒಂದು ಕೈಬುಲ್ ಲಜ್ಮಾವೋ ಎಂಬುದು ಲೋಕ್ಟಾಕ್ ಸರೋವರದಲ್ಲಿ ಕಂಡು ಬರ್ತದೆ. ವಿಶ್ವದ ಏಕೈಕ ತೇಲುವ ಉದ್ಯಾನ ಅಂತಲೇ ಹೇಳ್ಬೋದು ನಾವು. ಲೋಕ್ಟಾಕ್ ಸರೋವರದಲ್ಲಿ ಏನಪ್ಪ ಅಂತಂದರೆ ವಿಶ್ವದ ಏಕೈಕ ತೇಲುವ ಉದ್ಯಾನವನನೇ ಅಂತ ಹೇಳ್ಬೋದು. ಯಾವುದು? ಕೈಬುಲ್ ಲಜ್ಮಾವೋ.
ಅದೇ ರೀತಿಯಾಗಿ ಸಂವಿಧಾನದ ಬಗ್ಗೆ ಕೂಡ ನೀಡಿದ್ದಾರೆ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ವಿಧಿ ಯಾವುದಪ್ಪ ಅಂತಂದರೆ ಆರ್ಟಿಕಲ್ 356. ಅಂದರೆ ಸ್ಟ್ರಾಟಜಿಕೆಯಲ್ಲಿ ನಾವು ಸಂವಿಧಾನದ ಬಗ್ಗೆ ಕೂಡ ನೋಡಿದ್ದೀವಿ. ಅಂದರೆ ರಾಷ್ಟ್ರಪತಿ ಆಳ್ವಿಕೆ ಯಾವ ವಿಧಿಗೆ ಸಂಬಂಧಿಸಿದೆ ಅಂದರೆ 356ನೇ ವಿಧಿಗೆ ಸಂಬಂಧಿಸಿದೆ ನೋಡ್ರಿ. ಅದೇ ಮಣಿಪುರ ರಾಜ್ಯದ ಬಗ್ಗೆ ಕೂಡ ತಿಳಿದ್ವಿ. ಮಣಿಪುರ ರಾಜ್ಯದ ರಾಜಧಾನಿ ಇಂಪಾಲ್. ಅಲ್ಲಿ ಕಂಡುಬರುವಂಥ ಯಾವುದು ಸರೋವರ ಅಂದರೆ ಲೋಕ್ಟಾಕ್ ಸರೋವರ ಎಲ್ಲಿ ಕಂಡುಬರ್ತದೆ ಅಂದರೆ ಅದು ಕೂಡ ಮಣಿಪುರ ರಾಜ್ಯದಲ್ಲಿ ಕಂಡುಬರ್ತದೆ. ಬರೀ ನ್ಯೂಸಲ್ಲಿ ಏನು ಕೊಟ್ಟಿದ್ದರು, ಬರೀ ಮಣಿಪುರ ರಾಜ್ಯದ ಮುಖ್ಯಮಂತ್ರಿ ಯಾರು KM ಚಂದ್ರ ಸಿಂಗ್ ಅಂತ ಕೊಟ್ಟಿದ್ದರು. ನಾವು ಯಾವ ರೀತಿ ಅಂದರೆ ಅವರ ಒಂದು ವಿವರಣೆ ನೀಡಿಗೆಸಿನ ಜೊತೆಗೆ ಸ್ಟ್ಯಾಟಿಕ್ GKನ ಕೂಡ ಆ್ಯಡ್ ಮಾಡಿದ್ವಿ ನೋಡ್ರಿ. ಈ ಒಂದು ಪ್ರಯತ್ನಕ್ಕಾದರೂ ನೀವು ಈ ಒಂದು ವಿಡಿಯೋಕ್ಕೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಕೊನೆಯದಾಗಿ ಒನ್ಲೈನರ್ಸ್ ಇದ್ದಾವೆ ನೋಡ್ರಿ. ಮೊದಲನೇದಾಗಿ ಕರ್ನಾಟಕ PMFME ಯೋಜನೆ ಅನುಷ್ಠಾನದಲ್ಲಿ ದೇಶದಲ್ಲೇ ಪ್ರಥಮ ಸ್ಥಾನ ಪಡೆದುಕೊಂಡಿದೆ ನಮ್ಮ ಕರ್ನಾಟಕ ರಾಜ್ಯ. ಎರಡನೇದಾಗಿ ಭದ್ರತೆ. 2010ರಿಂದ 2025 ಅವಧಿಯಲ್ಲಿ ಭಾರತದಲ್ಲಿ ನಕ್ಸಲ್ ಹಿಂಸಾಚಾರ 88% ಇಳಿಕೆಯಾಗಿದೆ ನೋಡ್ರಿ. ವಾಣಿಜ್ಯದಲ್ಲಿ ಭಾರತ ಸರಕುಗಳ ಮೇಲೆ ಅಮೆರಿಕ ಸುಂಕ 18%ಕ್ಕೆ ಇಳಿಕೆ ಮಾಡಿದೆ. ತೈಲ ಖರೀದಿಗೆ ಕೂಡ ಬದಲಾವಣೆ ಆಗಿದೆ ಅಂತ ಹೇಳಬಹುದು ನಾವು. ಅದೇ ರೀತಿ ಕ್ರೀಡೆಗೆ ಸಂಬಂಧಿಸಿದಂತೆ ಹನಾತ್ ಸಿಂಗ್ಗೆ ಚೊಚ್ಚಲ PSA ಒಂದು ಶ್ವಾಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ನೋಡಿ. ಹನಾತ್ ಸಿಂಗ್ಗೆ. ರಾಜಕೀಯದಲ್ಲಿ ಮಣಿಪುರ ನೂತನ CM ಆಗಿ KM ಚಂದ್ರ ಸಿಂಗ್ ಅವರು ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ರಾಷ್ಟ್ರಪತಿ ಆಳ್ವಿಕೆ ಅಂತ್ಯ ಆಗಿದೆ ನೋಡಿ. ಇವೇನಪ್ಪ ಅಂತಂದರೆ 4/2/2026 ಒಂದು ಪ್ರಮುಖ ಪ್ರಚಲಿತ ಘಟನೆಗಳಾಗಿದ್ದು ನೋಡ್ರಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿಗೆ ನಿಮ್ಮ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ವೀಕ್ಷಿಸೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ಸೂಪರ್ ಅಂತ ಹಾಕಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ದಿನನಿತ್ಯ ವಿಡಿಯೋನ ತರೋಣ. ಓಕೆ, ಟೇಕ್ ಕೇರ್, ಬೈ ಫ್ರೆಂಡ್ಸ್.